ಈ ಕಾಂಗ್ರೆಸ್ಸಿನ ತಂತ್ರ ಕುತಂತ್ರ ನಮಗೇನು ಅರ್ಥ ಆಗದೇ ಇರೋ ವಿಷಯ ಅಲ್ಲ. ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಒಂದು ಆ, ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ, ಕೇಳೋದಕ್ಕೆ ಬಯಸ್ತೇನೆ. ಮೊದಲು ನಿಮ್ಮ ತಟ್ಟೆಯಲ್ಲಿ ಕತ್ತೆ ಬಿದ್ದಿದೆ, ಅದರ ಬಗ್ಗೆ ನೀವು ಉತ್ತರ ಕೊಡಿ. ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು 14 ಸೈಟ್ಗಳನ್ನು ಅಕ್ರಮವಾಗಿ ಕಾನೂನಿಗೆ ವಿರುದ್ಧವಾಗಿ ತೆಗೆದುಕೊಂಡಿದ್ದಾರೆ. ಎಸ್-ಸಿ ವ್ಯಕ್ತಿಗೆ ಸೇರಿರ್ತಕ್ಕಂಥ 3 ಎಕರೆ 16 ಗುಂಟೆ ಜಮೀನನ್ನು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ. ಇದರ ಬಗ್ಗೆ ಮೊದಲು ರಾಜೀನಾಮೆಯನ್ನು ಕೊಡಿ, ಆಮೇಲೆ ಈ ವಿಷಯದ ಬಗ್ಗೆ ಮಾತನಾಡಿ ಅನ್ನುವಂಥದ್ದನ್ನು ನಾನು ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ. ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಖಂಡಿಸ್ತೇವೆ. ಕೂಡಲೇ ಬಿಡುಗಡೆ ಮಾಡಬೇಕು ಸಾರಾ ಮಹೇಶ್ ಅವರನ್ನು ಮತ್ತು ಇನ್ನಿತರೆ ನಾಯಕರನ್ನು. ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು, ಸರ್ವಾಧಿಕಾರದ ಈ ನಡೆಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸುತ್ತೆ. ಈ ವಿಷಯದಲ್ಲಿ ಅಕಸ್ಮಾತ್ ನಮ್ಮ ಕಾರ್ಯಕ್ರಮವನ್ನು ವಿಫಲಗೊಳಿಸೋದಕ್ಕೆ ನೀವೇನಾದ್ರು ಈ ರೀತಿ ಬಂಧನ ಮಾಡ್ತಕ್ಕಂಥದ್ದು, ಅರೆಸ್ಟ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇವೆ.